ಅರ್ಧ ಮಾರ್ಕ್ಸೋ ಒಂದು ಮಾರ್ಕ್ಸ್ ಮೇಲೆ ಕಾಂಪಿಟೇಷನ್ ಇರ್ತದೆ ರೀ. ಅದು ಅಲ್ಲಿ ಭ್ರಷ್ಟಾಚಾರ ಹೆಚ್ಚಾಗ್ತದೆ. ಹೀಗಾಗಿ ಎಲ್ಲಿವರೆಗೆ ನಡೆದಂಥ KPSC ಎಕ್ಸಾಮ್ಗಳ ಮೇಲೆ ಸಾಕಾಗಿ ನಮ್ಮ ನ್ಯಾಯಾಧೀಶರಷ್ಟು ಭಾಳಷ್ಟು ಇದರ ಬಗ್ಗೆ ಹೇಸಿಗೆ ಬಿಟ್ಕೊಂಡಂಗೆ ಮಾಡಿದ್ದಾರೆ. ಅದನ್ನು ಮುರಿದು ಹೋಗೋದು ಬಿಟ್ರಿ, ಬೇರೆ ಏನಾರ ಮಾಡೋದು. ನಿಜವಾಗಿ ಇದು ಸ್ವಾಯತ್ತ ಸಂಸ್ಥೆ ರೀ, ಇದರಲ್ಲಿ ಯಾರೂ ಹಸ್ತಕ್ಷೇಪ ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ಇವಾಗ ರಾಜ್ಯ ಸರ್ಕಾರಕ್ಕೂ ಅಧಿಕಾರ ಇಲ್ಲ. ಆದರೂ ರಾಜ್ಯ ಸರ್ಕಾರ ಸದಸ್ಯರು ನೇಮಿಸಿದಾಗ ಅಥವಾ ಮತ್ತೊಂದು ಮಾಡಿದಾಗ ಆ ಸದಸ್ಯರು ರಾಜಕೀಯ ಪಕ್ಷಗಳಿಗೆ ಸಂಬಂಧಿಸಿದವರು ಆಗೋದ್ರಿಂದಾಗೆ ಅವರಿಂದಲೇ ಸ್ಟಾರ್ಟ್ ಆಗ್ತದೆ. ಅದ್ರ ಜೊತೆಗೆ ಅಲ್ಲಿ ಅಧಿಕಾರಶಾಹಿ ವರ್ಗ, ಅಲ್ಲಿಯ ಕ್ಲರ್ಕ್ಗಳು, ಅಲ್ಲಿಯ ಮೌಲ್ಯಮಾಪಕರು ಜೊತೆ ಅವರ ಅಲ್ಲಿಯ ಮತ್ತು ಕೆಳಗಿನ ಕ್ಲರ್ಕ್ಗಳು 1, 2 ಅಲ್ಲೆಲ್ಲ ಅಧಿಕಾರಿಗಳೆಲ್ಲ ಹೆಚ್ಚು ದುಡ್ಡಿಲ್ಲದೆ ಏನೂ ಇಲ್ಲ. ದೇರ್ ಇಸ್ ನೋ ಮೂಮೆಂಟ್. ಅದನ್ನು ಭಾಳ ಎಳೆಯಾಗಿ ತಿಳಿಸಿದ್ದಾರೆ ಅದನ್ನು. ಅದರಲ್ಲೂ ಮುಖ್ಯವಾಗಿ ಕೆಲವು ನಮ್ಮ ನ್ಯಾಯಾಧೀಶರು ಕೊಟ್ಟಂಥ ನಿರ್ಧಾರಗಳು, ಅವರ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. KPSC ಎಂಬುದು ಭ್ರಷ್ಟಾಚಾರದ ಕೂಪ. ಒಬ್ಬ ನ್ಯಾಯಾಧೀಶ ಹೇಳ್ತಾ ಇದ್ದಾರೆ, 1990ರ ದಶಕದ ಆರಂಭದಲ್ಲಿ ನ್ಯಾಯಮೂರ್ತಿ K. ಶಿವಶಂಕರ್ ಭಟ್ 95 ಮಾತಿದ್ರು. ಇವತ್ತು ಎಷ್ಟು 2025 ವರ್ಷಗಳಿಂದ ಹೇಳ್ತಾ ಇದ್ದಾರೆ. ಕೂಪವಾಯಿತು ಭ್ರಷ್ಟಾಚಾರಿ ಮಾರಾಯ, ಅದು ಹೇಳುವಾಗಿಲ್ಲ. ಇದು ಅದನ್ನೆಲ್ಲ ಅಭ್ಯಾಸ ಮಾಡಿ ಹೇಳಿದಂಥ ಒಬ್ಬ ನ್ಯಾಯಾಧೀಶರ ಮಾತು. ಅವತ್ತಿನ ಸರ್ಕಾರ ಇದನ್ನು ಯಾಕೆ ಸೀರಿಯಸ್ ಆಗಿ ತೊಗೊಳಿಲ್ಲ? ಸರ್ಕಾರಗಳು ಇರೋದು ಯಾತಕ್ಕೆ? ಆ ಸರ್ಕಾರಗಳಿದ್ರೆ ಈ ಒಂದು KPSC ಸದಸ್ಯರು ನೇಮಿಸೋದು, ಅಧಿಕಾರಿಗಳು ನೇಮಿಸೋದು ಮಾಡ್ತದೆ ಕಾರ್ಯಾಂಗ ಅಂದಾಗ ಅದ್ರ ಕೆಲಸ ಏನಪ್ಪ ಅಂದ್ರೆ ಅದನ್ನು ಅವತ್ತು ಸ್ವತಃ ನ್ಯಾಯಾಧೀಶರು ಹೇಳಿದಾಗ ಅದನ್ನು ಎನ್ಕ್ವೈರಿ ಮಾಡಿಸಿ ಶಿಕ್ಷೆ ಯಾಕೆ ಕೊಡಿಸ್ಲಿಲ್ಲ? ಸ್ವತಃ ನ್ಯಾಯಾಧೀಶ ಹೇಳ್ತಾ ಇದ್ದಾರಲ್ರಿ. ಅದ್ರ ನಂತರದಲ್ಲಿ ಬಂದಂಥ 1995ರಲ್ಲಿ ನ್ಯಾಯಮೂರ್ತಿ R.V. ರವಿಚಂದ್ರನ್ ಅವರು ಹೇಳ್ತಾರೆ, ಇಲ್ಲಿರುವಷ್ಟು ಭ್ರಷ್ಟಾಚಾರ ಇನ್ನೆಲ್ಲಲ್ಲೂ ಇಲ್ಲ. ನೋಡ್ರಿ ಪಾಪ ಎಂಥ ಮಾತನ್ನು ಹೇಳಿದ್ದಾರೆ ಅವರು. ಇಲ್ಲಿರುವಂಥ ಭ್ರಷ್ಟ ಎಲ್ಲೂ ಇಲ್ಲ, ಎಲ್ಲಿ ನೋಡ್ತಿಲ್ಲ ಭ್ರಷ್ಟರು ಇದ್ದಾರೆ ಇಲ್ಲಿ KPSC ಒಳಗೆ. ಯಾಕೆ ಇದನ್ನು ಯಾಕೆ ಸೀರಿಯಸ್ ತೊಗೊಳಿಲ್ಲ ಅಂತ. ಇವತ್ತಿಗೂ ಸೀರಿಯಸ್ ಇಲ್ಲಿದು, ಇವತ್ತಿಗೂ ಅದೇ ಮಾತುಗಳು ಬರ್ತಾ ಇದ್ದಾವೆ. ಇವತ್ತು